ಹೆಂಗೆ ಕೆ ಜಿ ತೊಗೊಂತೀರಿ ನೀವು? 16 ರೂಪಾಯಿ ಕೆ ಜಿ. ಈಗ ಕೊಡೋದು ಹೆಂಗೆ ಈಗ? 14 ರೂಪಾಯಿ ಮಾಡ್ಕೊಂಡು ಹೋಗ್ಬಿಟ್ಟ. ಇಲ್ಲ ಇದ್ರೆ ಹೇಳ್ರಿ, ಮತ್ತೆ ಇನ್ನೂ ಎಲ್ಲರೂ ಎಲ್ಲ ಕೇಳ್ಬಿಟ್ರಿ ತಂದು ಹೊಡೋದು ಅವು ಖರೀದಿ ಮಾಡಿ ನಿನ್ನೆ ಹೋದವನು ಅಲ್ಲದಲ್ಲ ಕೊಡ್ರಿ. ಇಲ್ಲಿ ಬರ್ರಿ ತಡ್ರಿ ಇಲ್ಲಿ ಬರ್ರಿ ಸರ್, ಕರೆಕ್ಟ್ ಕಾಣ್ತಾವ. ಏನಾದ್ರು ಬಂದಿದ್ರೆ ಅದೆಲ್ಲ ಡೀಟೇಲ್ಸ್ ತನಿಖೆ ಆಗ್ಬೇಕು. ಈಗ ನೋಡ್ರಿ, ಮಕ್ಕಳಿಗೆ ಓದಕ್ಕಂತ ಕೊಟ್ಟಿರ್ತಕ್ಕಂಥ ಪುಸ್ತಕಗಳು ಒಂದು ಮಕ್ಕಳಿಗೆ ಮುಟ್ಟಬೇಕು. ಮಕ್ಕಳಿಗೆ ಮುಟ್ಲಿಲ್ಲ ಅಂತಂದ್ರೆ ಸರ್ಕಾರ ಕ್ಲೋಸ್ ಟುಗೆದರ್ ಅಮೌಂಟ್ ಆಗಿರುತ್ತೆ, ಅಥವಾ ಸರ್ಕಾರಕ್ಕೆ ರಿಟರ್ನ್ ಆಗ್ಬೇಕಲ್ಲ, ಹೌದಲ್ಲ? ಅದಕ್ಕೇನೆ ಇದೆಲ್ಲದ್ರ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ ಅಂತ ನಮ್ಮ ಅನುಮಾನ ಇರೋದು. ನಮ್ಮ ಅನುಮಾನ ಏನಪ್ಪ ಅಂದ್ರೆ, ಸಾಬೀತು ಆಗ್ಬೇಕಾದ್ರೆ ನಮ್ಮ BO ಅವರು ಉನ್ನತ ಮಟ್ಟದ ತನಿಖೆ ಮಾಡಬೇಕು, ಸರಿಯಾದ ರಿಪೋರ್ಟ್ ಅನ್ನು ಕೊಡಬೇಕು. ಆಮೇಲೆ ಇಲಾಖಾ ಏನು ನಿಯಮಗಳು ಆ ಪ್ರಕಾರ ಯಾರು ತಪ್ಪಿಸ್ತಿರೋದ್ರು ಅವ್ರ ವಿರುದ್ಧ ಕ್ರಮ ಜರುಗಿಸುವಂತದ್ದಾಗಬೇಕು. ಈಗಿದು ಮೇಲ್ನೋಟಿಗೆ ನಮಗೆ ಇದು ತಪ್ಪಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವೈಶಂಪ ನಾವು ನೀವೇನದಿರಲ್ಲ, ಇದು ಡೀಟೇಲ್ಸ್ ರಿಪೋರ್ಟ್ ಅನ್ನ ಆ BO ಅವರಿಗೆ ಕೊಟ್ಟು, ಮತ್ತೆ ಅದೇನಾದರೂ ತನಿಖೆ ಸಂಬಂಧಪಟ್ಟಂಗೆ ಏನಾದರೂ ಕಂಪ್ಲೇಂಟ್ ಲಾಂಚ್ ಮಾಡಬೇಕಾಗುತ್ತೆ ನೋಡ್ರಿ, ಅದನ್ನೆಲ್ಲ ಮಾಡಬೇಕಾಗುತ್ತೆ ನಾವು.